ನಮ್ಮಲ್ಲಿ ಬೇಕು. ಅವರು ರಾಠೋಡ್ ಅವ್ರು ಚೌಹಾನ್ ಇದ್ದೀನಿ ಬರುತ್ತದೆ, ಹುಡುಗರಿದ್ದೀನಪ್ಪ ನೋಡಿ ಹುಡುಗರಿದ್ರು ಪಸಂದಿದೆ. ಹಾಗಾಗಿ ನಾವು 2022 ಅವರು ಬಂದರು, ನಮ್ಮ ಜನ, ನಾನು ಹೋಗಿದ್ದೆ, ನಮ್ಮ ಜನ ಹೋದ್ರು. ನಮ್ಮ ಸಂಸ್ಕೃತಿ, ನಮ್ಮ ರೀತಿ ರಿವಾಜ, ನಮ್ಮ ಏನವ ಹಿಂದೂ ಧರ್ಮನಲ್ಲಿ ಅಥವಾ ನಮ್ಮ ಬಂಜಾರಾನಲ್ಲಿ ಏನು ಮಾಡಬೇಕು ನಾವೆಲ್ಲ ಮಾಡಿ ಫಸ್ಟು 22 ಪ್ರಾರಂಭ ಆಯಿತು. 23ಗೆ ಮಹಾರಾಷ್ಟ್ರ ಯುದ್ಧ ಜೊತೆ ಎಂಗೇಜ್ಮೆಂಟ್ ಆಯಿತು. ತಾವು ಈ ದಿವಸ ಕೂಡ ಎಂಗೇಜ್ಮೆಂಟ್ ದಿವಸ ಮುಂಚೆ 2-3 ದಿವಸ ಕೂಡ ಒಂದೆಷ್ಟು ಅಪತ್ತಿ ನಮ್ಮ ಏನಾಗಿದೆ 2014ರಿಂದ ನಮ್ಮಲ್ಲಿ ಏನೇ ಪ್ರೋಗ್ರಾಮ್ ಆಗಲಿ, ನಮ್ಮಲ್ಲಿ ಪ್ರೋಗ್ರಾಮ್ ಮನಿ ಪ್ರೋಗ್ರಾಮ್ ಆಗಲಿ ಅಥವಾ ಪಾರ್ಟಿ ಪ್ರೋಗ್ರಾಮ್ ಆಗಲಿ, ಅಭಿವೃದ್ಧಿ ಆಗಲಿ, ಏನ್ ಬಿ ಆಗಲಿ, ಈ 14-15ರಿಂದ ಕಂಟಿನ್ಯೂ ಯಾವ ಅಡ್ಡಿ ಬರ್ತಾರೆ. ಪ್ರೋಗ್ರಾಮ್ ಏನ್ ಬಿ ಇರಲಿ, ನಾವು ಉದ್ಘಾಟನೆ ಮಾಡಿ ಏನ್ ಬಿ ಪ್ರೋಗ್ರಾಮ್ ಆದ್ರೆ ನಮ್ಮ ಅಡ್ಡಿ, ಪ್ರತಿ ಪ್ರೋಗ್ರಾಮ್ಗೆ ಅಡ್ಡಿ. ಈ ತರ ಎಂಗೇಜ್ಮೆಂಟ್ ಫಿಕ್ಸ್ ಆದ್ರೂ ಎಲ್ಲರಿಗೂ ಬಾತ್ಮಿ ಹೋಯ್ತು. ಹೋದ ತಕ್ಷಣ ಒಂದು ಟೀಮ್ ಇದೆ, ನಮ್ಮ ವಿರೋಧಿ ಟೀಮ್. ಅವ್ರ ಟೀಮು ಪ್ರೋಗ್ರಾಮ್ ಸರಿಯಾಗಿ ಆಗ್ಬಾರ್ದು ಈ ತರ ಹೇಳಿ ಬೇರೆ ಬೇರೆ ಮಾತಾಡಿ ಬೇರೆ ಜನ ರೆಡಿ ಮಾಡಿ ಪ್ರೆಸ್ ಮೀಟ್ ಮಾಡಿದ್ರು, SP-ಗೆ ಕಂಪ್ಲೇಂಟ್ ಕೊಟ್ರು. ಯಾವಾಗ ಎಂಗೇಜ್ಮೆಂಟ್ ನಮ್ಮ ಈ ಉದ್ಗೀರ್ ಮಹಾರಾಷ್ಟ್ರ ಯುದ್ಧ ಜೊತೆ ಫಿಕ್ಸ್ ಆದ್ಮೇಲೆ ನೋಡಿ ಪೇಪರ್ನಲ್ಲಿ ನೋಡ್ರಿ ಯಾವ ಪೇಪರ್ ಇದೆ ಅಂದ್ರೆ ಪ್ರಜಾವಾಣಿ, ದೊಡ್ಡ ಪೇಪರ್. ಯಾಕಂದ್ರೆ ಪ್ರೋಗ್ರಾಮ್ ಸರಿಯಾಗಿ ಆಗ್ಬಾರ್ದು, ಎಂಗೇಜ್ಮೆಂಟ್ ಸರಿಯಾಗಿ ಆಗ್ಬಾರ್ದು. ಈ ನೋಡಿ ಈ ಪಿತೂರಿ ರಾಜಕೀಯ ಇದ್ರೆ ತಾವು ನಮ್ಮ ಸೋಲಿಸ್ರಿ ಬಂದ್ ಬೇರೆ, ಬಟ್ ನಮ್ಮ ಮನೆ ತನಕ ಬೆಡ್ರೂಮ್ ತನಕ ನಮ್ಮ ವಿರೋಧಿಯವರು ಹೋಗಿ ಟೀಮ್ ಮಾಡ್ಯಾರ. 2016ರಿಂದ ಟೀಮ್ ಮಾಡ್ಯಾರ. ಇಂತೂ ಬಲಾಢ್ಯ ಟೀಮ್ ಇದೆ. ಬೇರೆ ಬೇರೆಗೆ ಕೆಲಸ ಒಪ್ಸ್ಯಾರ. ಬೇರೆಯವರು ಮಾಹಿತಿ ಹಾಕ್ತಾರ, ಬೇರೆಯವರು ಲೋಕಾಯುಕ್ತ ಹಾಕ್ತಾರ, ಬೇರೆ ಟೀಮು PL ಹಾಕ್ತಾರ. PL ಎಲ್ಲಿ ಹಾಕ್ತಾರ? ನಾವು ಎಲ್ಲಿ ಕೆಲಸ ಇಡ್ತೀವಿ ಎಲ್ಲಿ PL ಹಾಕ್ತಾರ. ನಮ್ ಏನ್ ಮನಿ ಪ್ರೋಗ್ರಾಮ್ ಆಗತ್ತೆ ನೋಡಿ, ಈ ನಮ್ಮ ಎಂಗೇಜ್ಮೆಂಟ್ ಸರಿಯಾಗಿ ಆಗ್ಬಾರ್ದು. ಅದಕ್ಕಾಗಿ ಪ್ರೆಸ್ ಮೀಟ್ ಮಾಡಿ ಈ ಮನುಷ್ಯಗೆ ಬಿದರ್ ಕರೆಸಿ ಪ್ರೆಸ್ ಮೀಟ್ ಮಾಡಿ ನಮಗೆ ಟಾರ್ಚರ್ ಕೊಡಿದ್ರು. ಆದ್ರೆ ನಾನು ಟಾರ್ಚರ್ಗೆ ಎಲ್ಲ ನಮ್ಮ ಎಲ್ಲ ಕಾರ್ಯಕರ್ತ ಅಥವಾ ಎಲ್ಲ ಕಾನೂನು ಪ್ರಕಾರ ಮಾಡಿ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದ್ಮೇಲೆ 3 ತಿಂಗಳೇ ಆಗಿಲ್ಲ, 3-4 ತಿಂಗಳಾಗಿಲ್ಲ. 3 ತಿಂಗಳಾಗಿಲ್ಲ. ಯಾವ ಈ ಪ್ರೆಸ್ಮೆಂಟ್ ಮಾಡ್ಯಾರ ಅವರೇ ಎಲ್ಲ ಗ್ಯಾಂಗ್ ಸೇರಿ ನಮ್ಮ ಶಶಿ ಬಗ್ಗೆ ಅವ್ರು ಹಿಂಗಾಗಿದೆ ಹೋಗಿದೆ ಬೇರೆ ಬೇರೆ ಅವರೇ ಪೂರ್ತಿ ಮಾಡೋದು. ನಮ್ದು ಏನ ಬಹಳ ಪ್ರಚಾರ ಆಯ್ತು. ಅವರಾದು ಉದ್ಗೀರು ಬಿದರು ಯಾರು ಫೋನ್ ಮಾಡ್ತಾರೆ ಸರ್, ಏನಾಗಿದೆ ತಮ್ಮ ಶಶಿ ಏನಾಗಿದೆ? ಏನಾಗಿಲ್ಲ, ಹಿಂಗೆ ನ್ಯೂಸ್ ಬರ್ತದೆ, ಹಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ಈ ಆಕಿ ನಮ್ಮ ಮಗಳು ತರ, ಅವ್ರ ತರ ನಾವು ಬಹಿರಂಗ ಮಾಡಬಾರ್ದು. ಅವ್ರ ತರ, ಯಾಕಂದ್ರೆ ನಾನು ಸೇವಕನಾಗಿ MLA ಆಗಿ, ಮಗಳು ಆಗಲಿ ನಮ್ಮ ಶಶಿ ಆಗಲಿ ಅವ್ರಿಗೆ ನಾನು ಬಹಿರಂಗವಾಗಿ ಮಾಡಬಾರ್ದು. ಅದು ಬಹಳ ಇದು ಮಾಡಿದ್ವಿ. ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಹಿಂಗೆ ಪೂರಾ ಬಾತ್ಮಿ ಹಿಂಗೆ ಹೋಯ್ತು.
ಹೋಗದ್ಮೇಲೆ ನಾನು 1 ತಿಂಗಳು ಏನಪ್ಪ ಏನಾಗಿದೆ, ಹಿಂಗೆ ಆಗಿ ಪ್ರಚಾರ ಆಗ್ತಾ ಇದೆ, ಏನು ಪ್ರಚಾರ ಆಗ್ತಾ ಇದೆ, ನೆಂಟರಿಗೆ ಫೋನ್ ಮಾಡಿ ಯಾಕೆ ಹಿಂಗೆ ಆಗ್ತಾ ಇದೆ ಹೇಳಿದ್ರು. ಅವ್ರು ಬಂದರು, ಮನ್ಯಾಗ ಬಂದ್ಮೇಲೆ ಯಾವ ನಾವು ನೆಟ್ಟಸ್ಥಾನ ಮಾಡಿದ್ರು ಅವ್ರ ಜನ ಇಲ್ಲಿ ಬಂದರು. ಅವರು ಏನೇನಾಗಿದೆ, ಹಿಂಗಾಗಿದೆ, ಮಗ ಕರ್ಸಿದ್ದೀನಿ, ಮಗ ಹೇಳಿದೀನಪ್ಪ ಏನು ಯಾವ ಸತ್ಯ ಯಾವ ಸುಳ್ಳು ಜನ ಹೇಳ್ತಾ ಇದ್ದಾರೆ ಅವ್ರ ಟೀಮ್. ಯಾಕಂದ್ರೆ ನಾನು ಕೇರ್ ಮಾಡಿಲ್ಲ, ಈ ಟೀಮ್ನ ವಿರುದ್ಧ ಟೀಮ್ ಅವ ನಾವು ಕೇರ್ ಮಾಡಿಲ್ಲ. ಅವ್ರ ವಿರುದ್ಧ ಹಮೇಶಾ ವಿರೋಧ ಮಾಡ್ತಾರ, ಅವ್ರು ನಮಗೆ ಸತ್ರ ಹಾಳಾಗೋದು ನಾವು ಕೇರ್ ಮಾಡಿಲ್ಲ. ಒಂದು 6 ತಿಂಗಳು 3 ತಿಂಗಳು ಕೇರ್ ಮಾಡಿಲ್ಲ. ಆಮೇಲೆ ಜಾಸ್ತಿ ಆದ್ಮೇಲೆ ನಮ್ಮ ಹುಡುಗ ಕರೆಸಿ ಮಾತಾಡಿದ್ರು, ಏನಪ್ಪ ಏನಾಗಿದೆ. ಅವ್ರು ಹೇಳಿದ್ರು ಹಿಂಗಾಗಿದೆ. ನಾನು ಹೇಳಬಾರ್ದು ಇಲ್ಲಿ, ಬಟ್ ಹಿಂಗ ಆಗಿದೆ. ಅವ್ರ ಫೋನ್ನಲ್ಲಿ ಬೇರೆ ಫೋನ್ ಬರ್ತಾ ಇದೆ, ನಮ್ಮ ಚಾಟಿಂಗ್ ನೋಡಿದ್ದೀವಿ, ಎಲ್ಲ ಚಾಟಿಂಗ್ ಮೀಟಿಂಗ್ ನೋಡಿದ್ದೀವಿ, ಆಗಿದೆ. ನಾನು ವಾಪಸ್ ಹೇಳಿದ್ದೀನಿ ಅವ್ರ ತಾಯಿ ತಂದೆಗೆ, ನೋಡಿ ಅಮ್ಮ ಎಂಗೇಜ್ಮೆಂಟ್ ಆಗಿದೆ, ಹಿಂದೇನಾಗಿದೆ ಇರ್ಲಿ, ಇವತ್ತು ತಾವು ಸರಿಯಾಗಿ ಅವ್ರಿಗೆ ಸಮಜಾಯಿಸಿ ಮಾತಾಡ್ರಿ. ಅವ್ರ ತಾಯಿ ತಂದೆ ಹೇಳಿದ್ರು, ಸರ್ ನಿಜ ಥೋಡ ಆಗಿದೆ, ನಾನು ಸರಿಪಡಿಸ್ತೀನಿ ಹೇಳಿದ್ರು. ಓಕೆ, ವಾಪಸ್ ಹಿಂಗೆ ಹೋಯ್ತು. ಆಮೇಲೆ ನಾನು ಪಕ್ಷದ 16 ಮನುಷ್ಯ, ಪಾರ್ಟಿ ನಮ್ಮ ತಾಯಿಗೂ ಹೇಳ್ತಾ ಇದ್ದೀನಿ, ನಾವು ಬೇರೆ ಕಡೆ ಬೇರೆ ಪಾರ್ಟಿ ಬಂದಿಲ್ಲ. ಮನೆಯಿಂದ ಸೀದಾ ಬಿಜೆಪಿ ಇದ್ದೀನಿ, ಬಿಜೆಪಿಯಿಂದ ಸೀದಾ ಸಂವಿಧಾನ ಭೂಮಿ ಹೋಗ್ತೀವಿ, ಸೀದಾ ಸಂವಿಧಾನ ಭೂಮಿ, ಬೇರೆ ಕಡೆ ಹೋಗಲ್ಲ. ನಾಳೆ CM ಮಾಡಿದ್ರೆ ಹೋಗಲ್ಲ, ಅವ್ರು ಏನ್ ಬಿ ಹೇಳಿ ನಾಳೆ. ಬಟ್ ನಮ್ಮ ಪ್ರಿನ್ಸಿಪಲ್ ಹಿಂಗವ. ಅದಕ್ಕಾಗಿ ತಾವೆಲ್ಲ ನಮ್ಮ ದುಃಖ ಭಾಳ ಇದೆ, ನಮ್ಮಂತೂ ವಿನಂತಿ ಇದೆ. ನಾನು ಆಮೇಲೆ ಹೊರಗೆ ಚಾಟಿಂಗ್ ಮಾಡಲ್ಲ, ಅವ್ರು ಬಂದು ಮಾತಾಡ್ರಿ, ಚಾಟಿಂಗ್ ಮಾಡಲ್ಲ. ನಮ್ಮ ಮನಸ್ಥಿತಿ ಸರಿ ಇಲ್ಲ, 3 ದಿವಸದಿಂದ ಭಾಳ ನಮ್ದು ನೋವಾಗಿದೆ. ನಾನು ಚಾಟಿಂಗ್ ಮಾಡಲ್ಲ, ದಯವಿಟ್ಟು ಎಲ್ಲಿ ನಾನು ಪೂರ್ಣ ಮಾಡಲ್ಲ. ಅವಲ್ಲ ಈಗ ಡಿವೈಡ್ ಮಾಡಬೇಡ್ರಿ, ಆಮೇಲೆ ನನಗೆ ಪಾರ್ಟಿ ಇಲ್ಲ, ಏನ್ ಬಂದ मनुष्य और बढ़ता रहो सर। 2 बार के सांसद हैं, 1 बार के मिनिस्टर हैं सर, पार्टी का तो नाम लेंगे ना उनको, भगवान बाबा जी को। कांग्रेस बड़ा कांग्रेस होते हैं, महिलाओं को सम्मान नहीं करती बीजेपी वाले बोल के बोलते। ये उदाहरण है क्या है भगवान बाबा का? ಶಾಸಕರೇ ಈಗ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ನಿಮ್ಗೆ ವಿರುದ್ಧ ಹುನ್ನಾರ ಮಾಡ್ತಾರೆ, ಕ್ಯಾಪ್ಟನ್ ವಿರುದ್ಧ ಏನ್ ಮಾಡ್ತೀರಿ ಅದು ಸ್ಪಷ್ಟಪಡ್ತೀವಿ. ನಾವು ಟೈಮ್ ಬಂದ್ರೆ ಹೇಳ್ತೀವಿ, ಎಲ್ಲ ಹೇಳ್ರಿ ಆಮೇಲೆ ಹೇಳ್ಬೇಕು, ಎಲ್ಲ ಹೇಳ್ಬೇಕಾ ಶಶಿ? ಆಮೇಲೆ ಥೋಡಾ ಬ್ಯಾಲೆನ್ಸ್ ಸಿಗ್ರಿ, ಥೋಡಾ ಬ್ಯಾಲೆನ್ಸ್ ಇರ್ಲಿ. ನಾಳೆ ಬರ್ತಾರ ಅವ್ರ ಲಗ್ಗೆ ನಮ್ ಕರೀತಾರ, ನಾನು ಮಾಡಿಲ್ಲ ಹೇಳ್ತಾರ, ಬಟ್ ನಾನು ಸಾಯ ತನಕ ಅವರೇ ಸೋತೀನಿ, ನಾನು ಸಾಯ ತನಕ ನಾನು ಬೇರೆ ಹೆಸರು ತಗೊಳ್ಳಲ್ಲ, ಅವರೇ ತಗೊಳ್ತೀನಿ. ಎಷ್ಟು ಏನ್ ಮಾಡ್ಲಿ, ನಮ್ ಕೇಸ್ ಆಗ್ಲಿ, ನಮ್ಮ ಏನ್ ಮಾಡ್ಲಿ, ಅವ್ರು ಏನ್ ಮಾಡಿದ್ರೆ ಅವರೇ ಹೆಸರನ್ನು ತಗೊಳ್ತೀನಿ, ಬೇರೆ ಹೆಸರು ತಗೊಳ್ಳಲ್ಲ. ಬೇರೆ ಜನ ನಮ್ ಜೊತೆ ಬರಬೇಕು, ಕೌಂಟರ್ ಮಾಡಬೇಕು, ಬಹಳ ಹಿಂಗೆ ಮಾಡ್ತಾ ಇದಾರೆ. ನಾನು ಕೇರೇ ಮಾಡಲ್ಲ, ಯಾವ ಪ್ರಶ್ನೆ ಮಾಡಿದ್ರೆ ಅವರೇ ಮಾಡ್ತೀನಿ. ನಾನು ಸಾಯ್ಲಿ ಹೋಗ್ಲಿ, ಏನ್ ಮಾಡ್ಲಿ ಅವರು 10 ವರ್ಷ ಏನ್ ಟಾರ್ಚರ್ ಕೊಟ್ಟ ನಮ್ ದೇವ್ರಪ್ಪನ ಅವರೇ ಗೊತ್ತಾ, ಅವರೇ ಭಗವಾನ್, ಅವರೇ ಗೊತ್ತಾ, ಅವರೇ ಕೇಳ್ರಿ, ಇದ್ ಮಾಡ್ರಿ. ಓಕೆ, ನಮಸ್ಕಾರ, ಇಲ್ಲಿ ಮುಗಿಸ್ತೇನ. ಏನ್ ಪಾಪ ಕಡಿಮೆ ವಯಸ್ಸವ, ಅವ್ರಿಗೆ ಏನು ಅಮೀಸ್ ತೋರ್ಸ್ಯಾರ, ಏನ್ ಮಾಡ್ಯಾರ ಅನ್ನೋ ಅರ್ಥ ಆಗ್ತಾ ಇಲ್ಲ. ಹಿಂದೆ ಮನುಷ್ಯ ಇಲ್ಲ ಅವ್ರ ಕಾಲೇಜ್ನಲ್ಲಿ ಕೆಲಸ, ಅವ್ರ ಅಂಡರ್ ಕೆಲಸ ಮಾಡ್ತಾರ. ಅವ್ರ ತಂದೆ ಸಮ ಕಾಕ ಅವ, ಅವ್ರು 10 ಬಾರ್ ಹೇಳ್ಯಾರ, ಆದ್ರೆ ನಿನ್ನೆ ಬೆಂಗಳೂರು ಹೋಗ್ಯಾರ, ಆದ್ರೆ ನಮ್ಮ ಮನೆಗೆ ಬಂದಾರ. ಕಾನೂನು ಪ್ರಕಾರ ಏನಾದ್ರು 100% ಕಾನೂನು ಪ್ರಕಾರ ಮಾಡ್ಲೇಬೇಕು, ಇಲ್ಲಾಂದ್ರೆ ಟೀಮ್ ಬಂದ್ ಬಿಡಲ್ಲ. ಕಾನೂನು ಪ್ರಕಾರ ಮಾಡ್ಲೇಬೇಕು, ಈ ಟೀಮ್ ನಮ್ ಬಿಡಲ್ಲ. ಸರ್ ಒಂದ್ ನಿಮಿಷ, ಯಾವ ನೋಡ್ರಿ, ನಾವು ವಿದೌಟ್ ಮಾತಾಡಲ್ಲ, ಅವ್ರ ಕ್ಯಾಪ್ಟನ್ ಹೋಗಲ್ಲ, ಸೈನಿಕ ಕಳಿಸ್ತಾರೆ. ವಿಡಿಯೋ ವೈರಲ್ ಆಗಿತ್ತು, ನೀವು ಅಲ್ಲಿ ಕೈ ಮಾಡಿದ್ದು ಒಂದು ಇದು ನೀವು ಅಲ್ಲಿ ಕಾನೂನು ಪ್ರಕಾರ ಹೋಗೋದಿತ್ತಲ್ಲ ಸರ್, ಕಾನೂನು ಇದೆ ಅಲ್ಲ ಭಾರತ ದೇಶದಲ್ಲಿ? ಇಲ್ಲ ನೋಡ್ರಿ, ಕಾನೂನು ಇತ್ತು, ಕರೆಕ್ಟು. ನಾವು ಏನ್ ಮಾಡಿಲ್ಲ, ಅವರೇ ಮುಂದೆ ತೋರಿಸಿ ಮಾಡ್ಯಾರ. ನಾನು ಶಾಂತ್ ಮಾಡಿದ್ದೀನಿ. ನಾನು ರಾತ್ರಿ 9 ಗಂಟೆ ಸರ್ಪ್ರೈಸ್ ಬಂದರು ಅವರು,
ನಾನು ಶಾಂತ್ ಮಾಡಿದ್ದೀನಿ. ಆಮೇಲೆ ಶಾಂತ್ ಮಾಡಿದ್ಮೇಲೆ ಅವರು ಜಾಲ ತೋರಿಸ್ಯಾರ, ಹಿಂಗೆ ಆಗಿಲ್ಲ, ಅವ್ನು ಹಿಂಗೆ ಆಗಿ ಶಾಂತ್ ಕಳಿಸಿದೀವಿ. ಅದಕ್ಕಾಗಿ ಯಾಕೆ ಮುಂದೆ ದೊಡ್ಡ ಮಾಡಬೇಕು? ನಾನು MLA ಇದ್ದೀನಿ, ಹುಡುಗಿ ಪ್ರಶ್ನೆ ಅವ. ಈ ನೋಡಿ, ನಿನ್ನೆ ವಿಡಿಯೋ ನೋಡಿ, ರೈಲ್ವೆ ಸ್ಟೇಷನ್ ವಿಡಿಯೋ ನೋಡಿ, ಕ್ಯಾಪ್ಟನ್ ಟೀಮ್ ನೋಡಿ, ಟೀಮ್ ಅವ. ಅವರು ಇಲ್ಲಿ ಹೋಗಲ್ಲ, ಟೀಮ್ ಅಷ್ಟೇ. ಅವ್ರ ಮಗಳು ಅವ, ಅವ್ರ ತಂದೆ ಅವ, ಅವ್ರ ಅಣ್ಣ ಅವ, ಅವ್ರ ಈ ಟೀಮ್ ಅವ.